ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ನನ್ನ ದಿನ ಬೆಳಗ್ಗೆ ಕಿಚನ್ನಿಂದ ಸ್ಟಾರ್ಟ್ ಆಗ್ತಾ ಇದೆ. ಎದ್ದ ತಕ್ಷಣ ಅಡುಗೆಗೆ ಇಟ್ಬಿಡೋಣ ಅಂತ ಅಡುಗೆಗೆ ಇಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಚಪಾತಿ ಮಾಡೋಣ ಅಂತ. ಟೈಮ್ 8 ಗಂಟೆ ಆಗಿದೆ, ಇನ್ನೂ ಕಾಫಿ ಆಗಿಲ್ಲ. ಹಾಲು ಇವಾಗ ಬಿಸಿಗೆ ಇಟ್ಟಿದ್ದೀನಿ ಕಾಫಿ ಮಾಡೋದಕ್ಕೆ. ಕಾಫಿ ಮಾಡಬೇಕು. ಮನು ಕಾಫಿಗೆ ವೆಯ್ಟ್ ಮಾಡ್ಕೊಂಡು ಕೂತವ್ರೆ. ಏನು ಮಾಡ್ತಾ ಇದೀಯಪ್ಪ? ಓ, ಎದ್ದ ತಕ್ಷಣ ಎಡಿಟ್ ಮಾಡ್ತಾ ಇದೀಯಾ? ಮುಗಿಸ್ಬಿಡೋಣ ಅಂತ, ಆಮೇಲೆ ಕೆಲಸ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಸೂಪರ್. ಹಂಗಾರೆ ಮುಗಿಸು. ಒಂದು 2 ಮಿನಿಟ್ಸ್ ಕಾಫಿ ತರ್ತೀನಿ. ಓಕೆ. ನಮ್ಮ ಮನೆಯಿಂದ ಇವಾಗ ಫೋನ್ ಮಾಡಿದ್ರು. ಬೆಳಗ್ಗೆಯಿಂದ ನಾನು ಫೋನ್ ಮಾಡೋದಕ್ಕೆ ಆಗಿರಲಿಲ್ಲ ಅವರಿಗೆ. ಹಾಗಾಗಿ ನಮ್ಮ ಅಕ್ಕ ಹೇಳ್ತಾ ಇದ್ಲು, ಅಲ್ಲೆಲ್ಲ ಉತ್ತರ ಕರ್ನಾಟಕದ ಕಡೆ ವಿಜಯಪುರ ಅನ್ನೋ ಊರಲ್ಲಿ ಒಂದೂವರೆ ವರ್ಷದ ಮಗು ಕೊಳವೆ ಬಾವಿ ಒಳಗಡೆ ಬಿದ್ದೋಗ್ಬಿಟ್ಟಿದೆಯಂತೆ. ಅದು ನಿನ್ನೆ ಸಂಜೆ ಅದನ್ನು ತೆಗಿತಾ ಇದ್ದಾರಂತೆ. ನೋಡೋಣ ಅಂತಂದರೆ ನಾವು ಟಿ ವಿ ಏನು ಇಟ್ಕೊಂಡಿಲ್ಲಲ್ಲ, ನಾವು ನೋಡೋದೇ ಇಲ್ಲ. ಈ ಥರ ನ್ಯೂಸ್ಗಳೆಲ್ಲ ಗೊತ್ತೇ ಆಗಲ್ಲ. ನಾನು ಅಕ್ಕ ಹೇಳ್ತಾ ಇದ್ಲು, ನೋಡು. ಗೊತ್ತಾ ಮನು ಅದು ನಿಮಗೆ? ಗೊತ್ತಿಲ್ಲ? ಏನೋ ಒಂದೂವರೆ ಅವರೇ ತೆಗ್ಸಿರೋದಂತೆ. ಮನೆ ಎದುರುಗಡೆ ತೆಗ್ಸ್ಕೊಂಡಿದ್ರಂತೆ. ಏನೋ ಹೋಗಿ ಬಿದ್ದೋಗಿದೆಯಂತೆ. ಪಾಪ ತೆಗಿತಾ ಜೀವಂತವಾಗಿದೆಯಂತೆ ಮಗು. ನಮ್ಮ ಅಕ್ಕ ಹೇಳ್ತಾ ಇದ್ರೆ ನನಗೆ ಫುಲ್ ಭಯ ಆಗ್ತಾಯಿತ್ತು. ನನಗೇನೆ ಎಲ್ಲ ಗೂಸ್ ಬಂಪ್ಸ್ ಬರ್ತಾಯಿತ್ತು. ಬಿಡೋ, ಜಾಸ್ತಿ ಹೇಳ್ಬೇಡ, ನಾನು ನೋಡೋದಕ್ಕೆ ಹೋಗಲ್ಲ ಅಂತ ಅಂದೆ. ಏನು ಮಾಡ್ತಾ ಇದೆಯಾ? ಕುದುರೆ ಕಲರ್ ಹೊಡಿತಾ ಇದೆ. ಅಯ್ಯೋ, ಯಾಕೆ? ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಕುದುರೆ ಕಲ್ಲರ್ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಾವ್ರಂತೆ. ಸ್ನಾನ ಮಾಡಲ್ವಾ? ಹೋಗು ಬೇಗ. ಎಲ್ಲಾನು ಮುಗಿಸಿ, ಈಗ ಸ್ನಾನ ಮುಗಿಸಿ ಕೂತ್ಕೊಂಡ್ರೆ ಇನ್ನೇನು ಕೆಲಸ ಇಲ್ಲ ನನಗೆ. ಆಫೀಸ್ ಕೆಲಸ ಸ್ಟಾರ್ಟ್ ಆಗೋ ತನಕ. ಅಪ್ಪ, ಆಫೀಸ್ ಕೆಲಸದಲ್ಲಿ ಕೂತ್ಕೊಂಡು ಇಷ್ಟೊತ್ತು ಮಾಡಿ ಬ್ರೇಕ್ ತಗೊಂಡಿದ್ದಾಯ್ತು. ಮನು ಓಡಾಡ್ಕೊಂಡು ನಿಂತವ್ರೆ. ಏನು ನೋಡ್ತಾ ಇದೆಯಾ ಮನು? ಏನು ನೋಡ್ತಾ ಇದೆಯಾ? ಅವಳು ಸುತ್ತ ಕಾಂಪೌಂಡ್ ಮೇಲೆ ಓಡಾಡ್ ಬತ್ತಾವಳಾ? ಇಲ್ಲ, ಬಂದಿದ್ದಿದ್ರೆ ಕ್ಯಾಪ್ಚರ್ ಮಾಡ್ಬೋದಿತ್ತಾ? ಎಲ್ಲಿ ಅವಳಾ? ಇಲ್ಲೆಲ್ಲ ಓದ್ಲಿ. ಅಲ್ಲಿ ಬತ್ತಾಳೆ. ನಮ್ಮ ಕುಳ್ಳಿ ಅವಳಲ್ಲ, ಅವಳಿಗೆ ಈ ಕಾಂಪೌಂಡ್ ಮೇಲೆ ಹತ್ಬಿಟ್ಟು ಇಲ್ಲಿಂದ ಹತ್ತಾಳೆ. ಹತ್ತಿ ಇಡೀ ರಾತ್ರಿ ಅವಳು ಬರೀ ಕಾಂಪೌಂಡ್ ಮೇಲೆ ಓಡಾಡ್ತಾ ಇರ್ತಾಳೆ ಮನೆ ಸುತ್ತ. ನಾವು ಎಷ್ಟೋ ಸರಿ ಎದುರುಕೊಂಡಿದ್ದೀವಿ ರಾತ್ರಿ ಹೊತ್ತು. ಅದು ವೈಟ್ ಕಲರ್ ಬೇಡನ ಹಿಂಗೆ ಹೋಗ್ತಾಳೆ ಸಡನ್ನ ಕಾಂಪೌಂಡ್ ಮೇಲೆ. ಏನೋ ಮೂಡಲ್ಲಿ ಕೂತಿರ್ತೀವಿ. ಜಾಸ್ತಿ ಮನು ವಿಂಡೋ ಕಡೆ ಕೂತ್ಕೊಂಡಿರೋದ್ರಿಂದ ಅವ್ರು ಜಾಸ್ತಿ ಗಾಬರಿ ಬೀಳೋದು ಅವಾಗವಾಗ. ಇವಾಗ ಗೊತ್ತಾಗೋಗ್ಬಿಟ್ಟಿದೆ ಅವಳೇ ಅಂತ. ಏನೋ ಆಬ್ಸೆಂಟ್ ಮೈಂಡಲ್ಲಿ ಕೂತಿರ್ತೀವಿ. ಸಡನ್ನಾಗಿ ವೈಟ್ ಕಲರ್ ಪಾಸ್ ಆಯಿತು ರಾತ್ರಿ 10:30 11 ಗಂಟೆಲಿ ಅಂದರೆ ಭಯ ಆಗಲ್ವಾ? ಹುಡುಕ್ತಾವ್ರೆ. ಬಂದ್ಲಾ? ಆ ಕಾಂಪೌಂಡಲ್ಲ ಫೈನಲ್ ಆಗಿ ಹೇಳು. ಆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸಲ್ಲ ಹಬ್ಬಕ್ಕೆ? ಬೇಡ. ಹಬ್ಬ ಏನು ಸೆಲೆಬ್ರೇಟ್ ಮಾಡ್ತಿಲ್ವಲ್ಲ? ಯಾಕೆ? ಏನು ಮಾಡ್ತಾ ಇದ್ದೀವಿ ಹಬ್ಬ ಸೆಲೆಬ್ರೇಷನ್ ಅಂದರೆ ಏನು ನಿನ್ನ ಪ್ರಕಾರ? ಏನು ಸೆಲೆಬ್ರೇಷನ್? ಹಾಕೊಂಡು ಅಕ್ಕಪಕ್ಕದ ಮನೆಯವ್ರಿಗೆ ಶೋ ಆಫ್ ಮಾಡೋದು ಸೆಲೆಬ್ರೇಷನ್ ಅಂತ ಹೇಳ್ತಾರೆ. ನಾವು ಬರೀ ಮನೆಯಲ್ಲಿ ಅವತ್ತಿನ ದಿವಸ ಸ್ವೀಟ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಹೊಸದೊಡ್ಕಿಗೆ ಮಟನ್ ಚಿಕನ್ ತಂದು ತಿನ್ನೋದು. ಮನೆ ಒಳಗೆ ಆಗೋದಲ್ವ, ಅದಕ್ಕೇನು ಬೇಕು? ಅವತ್ತು ಸೆಲೆಬ್ರೇಷನ್ ಅಲ್ವಾ? ಅವಾಗ ಸೆಲೆಬ್ರೇಷನ್ ಹೊಸದೊಡ್ಕು ತಿನ್ನ. ನಾವು ಆಚೆ ಕಡೆ ಎಲ್ಲ ಹೋಗಿ ಶೋ ಆಫ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಮಾಡೋದು. ನಾವು ಮನೆ ಒಳಗಡೆನೆ ಏನಾದರೂ ತಿನ್ಕೊಂಡು ಉಂಡ್ಕೊಂಡು ಚೆನ್ನಾಗಿ ಹ್ಯಾಪಿಗಿರ್ತೀವಿ ಅಷ್ಟೇ. ನಮ್ಗೆ ಅದೇ ಸೆಲೆಬ್ರೇಷನ್. ಸೊ ಅಲ್ಲಿಗೆ ನನಗೆ ಶೋ ಆಫ್ ಮಾಡು ಅಂತ ಹೇಳ್ತಾ ಇದೆ. ನನಗೆ ಹೇಳ್ತೀರ, ನೀವು ಹೆಂಗ್ ಬೇಕಾದ್ರೂ ತಿಳ್ಕೊಬಹುದು. ನಮ್ಮ ಅಭಿಪ್ರಾಯ ನಾವು ಕೊಟ್ಟಿದ್ದೀವಿ. ಈಗ ನಾನು ಹೊಲಿಸ್ಲಾ ಬೇಡವಾ? ನಾನು ಕೇಳಿದ ಒಂದು ಕ್ವಶನ್, ಅದು ಬಿಟ್ಟು ಬಾಕಿದೆಲ್ಲ ಮಾತಾಡಿದೆ ನೀನು. ಇಷ್ಟ ಹೊಲ್ಸಂಗಿದ್ರೆ ಹೊಲ್ಸು, ದುಡ್ಡು ಜಾಸ್ತಿ ಇದ್ರೆ ಹೊಲ್ಸು, ಆಯ್ತಾ? ನೀವು ಫಸ್ಟ್ ಆಫ್ ಆಲ್ ಹಾಕೊಳ್ಳೋದೇ ಇಲ್ಲ. ಹೊಲ್ಸು ಉಪಯೋಗ ಏನು? ಇಟ್ಕೊ ಇಲ್ಲಿ ನಿಮಿಷ. ಈ 3 ಇದ್ದಾವೆ ಸೀರೆಗಳು, ಎತ್ತಿಟ್ಟಿದ್ದೀನಿ ನೋಡು. ಅಲ್ಲಿ ಬಂತು ನೋಡು, ಬಂದ್ಲಪ್ಪ ಇಲ್ಲಿ. ನೋಡಲಿ ಆ ಕಡೆ ಬಂದ್ಲಾ, ಈ ಕಡೆ ಬತ್ತಾಳೆ ಕಿಟಕಿನಲ್ಲಿ. ಇವಾಗ ಆ ಕಿಟಕಿ ಕರ್ಟನ್ ಓಪನ್ ಮಾಡು. ನಡು ಬಂದ್ಲಿ ಇಲ್ಲಿ ಕುಳ್ಳೆ. ಕಾಂಪೌಂಡ್ ಮೇಲೆ ಇರ್ತೀಯ. ಹೊರಟದ್ಲು ಇಷ್ಟು ಬೇಗ? ಇಲ್ಲಪ್ಪಿ, ಊರು ಏನು ಇಲ್ಲ, ಅಲ್ಲೇ ಒಳ್ಳೆಯಲ್ಲ. ಈ ಕಡೆ ಬಾ. ನೋಡು ಹಂಗೆ ಹಂಗೆ ಏಯ್, ನೀನು ಎಲ್ಲರಿಗೂ ಎದುರಿಸ್ಕೊಂಡು ಪದರ್ಸ್ಕೊಂಡು ನೆನ್ನೆ ಹೋಗ್ಬಿಟ್ಟು ಎಲ್ಲ ಕೆಸರಲ್ಲಿ ಬಿದ್ದು ಬಂದ್ಬಿಟ್ಟು ಫುಲ್ಲು ವಾಸನೆ ಅಂದರೆ ವಾಸನೆ. ಹತ್ರ ಬರ್ಬೇಡ, ಹೋಗಿ ನೀನು ಸ್ನಾನ ಗಂಟೆ ಬರ್ಬೇಡ. ಈ ಕಡೆಗೆ ಸ್ಮೈಲ್ ಬೇರೆ ಕೊಡ್ಬೇಡ ಕಣವ, ಗಬ್ಬು ಫೇಸಲ್ಲಿ. ಭಾಳ ಚೆನ್ನಾಗಿದ್ದೀನಿ ಅಂತ ಅಂತ ಸ್ಮೈಲ್ ಬೇರೆ ಕೊಡ್ತಾವಳು. ನೋಡಲ್ಲ ನಿನ್ಗೆ ಆಟ ಆಡಿಸ್ತಾವಳು ಅವಳು. ಸೊ ಅವಾಗಲೇ ತೋರಿಸ್ತಾ ಇದೆ ಸೀರೆ. ಅಷ್ಟೊತ್ತಿಗೆ ಕುಳ್ಳಿ ಕಾಂಪೌಂಡ್ ಮೇಲೆ ನಡ್ಕೊಂಡು ಬಂದ್ಲು ಅಂತ ಓಡೋದ್ರು ಅವಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ. ಈ 3 ಸೀರೆಗಳು ಇದಾವೆ ನನ್ನ ಹತ್ರ. ಇವಾಗ ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ ಅಂದರೆ ಏನಿಲ್ಲ, ನಾನು ಹಾಕೋದೇ ಇಲ್ವಲ್ಲ. ಹಂಗಾಗಿ ಮನು ಸುಮ್ಮನೆ ಏನಕ್ಕೆ ಸ್ಟಿಚ್ ಮಾಡಿಸಿ ಕಬೋರ್ಡ್ ಒಳಗಡೆ ಬಿಸಾಕ್ತಿ, ಅದಕ್ಕಿಂತ ಆರಾಮಾಗಿ ಸೀರೆಗಳು ಎತ್ತಿಡು, ಅವಶ್ಯಕತೆ ಬಿದ್ದಾಗ ಸ್ಟಿಚ್ ಮಾಡಿಸ್ಕೊ ಅಂತವ್ರೆ. ಅದು ಒಂಥರ ವ್ಯಾಲಿಡ್ ಪಾಯಿಂಟ್ ಅಲ್ವಾ? ಸೊ
ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ. ನೋಡಿ ಹೋದ್ಲ, ಈಗ ಇನ್ನೂ ಇಳ್ದು 2 ನಿಮಿಷ ಆಗಿಲ್ಲ, ಹೋದ್ಲು. ಏನೇ ಹಾಂ ಏನೇ ಹಾಂ ಹಿಂಗೆ ಸುತ್ತ ಓಡಾಡ್ತಾಳೆ ಮನೆ ಸುತ್ತ. ಈಗ ಟಣ್ಣಂತ ಅಲ್ಲಿಗೆ ನೆಗಿತಾಳೆ. ಈ ಕಾಂಪೌಂಡ್ಗಳನ್ನಂತೂ ಪ್ಲೇ ಗ್ರೌಂಡ್ ಮಾಡ್ಕೊಬಿಟ್ಟವಳು ಅವಳು. ಇದು ಒಂದೇ ಮನೆ ಅಲ್ಲ, ಇಲ್ಲಿಂದ ಪಕ್ಕದ ಮನೆ ಕಾಂಪೌಂಡಿಗೆ ನೆಗಿತಾಳೆ, ಅದರಿಂದ ಹಿಂದೆ ಮನೆ ಕಾಂಪೌಂಡ್, ಇಡೀ ಲೇಔಟ್ನ ಅವಳು ಫುಲ್ ಕಾಂಪೌಂಡ್ ಮೇಲೆ ಓಡಾಡ್ಕೊಂಡು ಬಂದ್ಬಿಡ್ತಾಳೆ. 6 ಅಡಿ ಕಾಂಪೌಂಡ್ ಹಾಕೋದು. 6 ಅಡಿ ಕಾಂಪೌಂಡ್ ನೋಡಿದ್ರೆ ಇಷ್ಟು ಕುಳ್ಳಿಕ್ಕೆ ಹಿಂಗವಳೆ. ಓಕೆ ಬಾಯ್. ಮನು ಹೊರಟ್ರು ಹೊರಗಡೆಗೆ. ಎಲ್ಲಿಗೆ? ಹಳೆ ಮನೆ. ಓಕೆ, ನಮ್ಮ ಮನೆ ಹತ್ರ ಹೋಗ್ತಾ ಇದ್ದಾರೆ ಅಲ್ಲಿ, ನಮ್ಮ MSR ನಗರಕ್ಕೆ. ನಾವಿವಾಗ ಹೋಗಿ ಆಫೀಸ್ ಕೆಲಸನ ಕಂಟಿನ್ಯೂ ಮಾಡುವ. ಹೆಂಗೆ ಇದು ಕಿಲೋ? 300. ಮನು 300 ಎಷ್ಟು ತೊಗೊಳ್ಳಿ? 1.5 ತೊಗೊಳ್ಳ, 1 ತೊಗೊಳ್ಳ? ಹಾಂ ನೋಡಿ ಹಿಂಗೆ ಮಾಡೋದು ಬರಲ್ಲ ನನಗೆ. ಬರೋಲ್ಲ, ನೋಡ್ಕೋಬೇಕಷ್ಟು ಯೂಟ್ಯೂಬಲ್ಲಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ವೀಕೆಂಡಲ್ಲಿ. ಇದು ತೊಗೊಳ್ಳ, 1.5 ತೊಗೊಬಿಡ್ಲಾ? 1.5 ಎಷ್ಟು ಬಂತು ನೋಡಿ ತೋರಿಸು. ನಮಗಿಬ್ರಿಗೆ ಜಾಸ್ತಿ ಆಗತ್ತಾ? 1.5 14 ಪೀಸು. ಏನಪ್ಪಿ? 1 ತೊಗೊಳ್ಳ? ಬರೀ ಕರಿ ಮಾಡ್ತೀಯ, ಏನು ಮಾಡ್ತೀಯ? ಅರ್ಧ ಫ್ರೈ, ಅರ್ಧ ಕರಿ. ಈ ಕ್ರಾಬು ಏನು ಸೈಜಲ್ಲಿದೆ ನೋಡಿ ಇದು. ಬಾ, ಪ್ರಾಬ್ಲಮ್ ಏನಂದರೆ ಮಾಡೋಕ್ಕೆ ಬರೋಲ್ಲ, ಇಲ್ಲಾಂದ್ರೆ ತಗೋಬೋದು. ಆ್ಯಕ್ಚುಲಿ ನಮಗೆ ಫಿಶ್ ಬಗ್ಗೆ 0 ನಾಲೆಜ್, ಇಬ್ಬರಿಗೂ ಏನೂ ಐಡಿಯಾ. ಇದೊಂದು ಮೀನು ಗೊತ್ತು, ಬಾಂಗಡ. ಇದೊಂದನ್ನು ತೊಗೊಂಡು ಫ್ರೈ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಇವತ್ತು ಅವ್ರು ಹೇಳ್ತಾವ್ರೆ ಇದು ತಗೊಳ್ಳಿ ಚೆನ್ನಾಗಿರೋದು, ಇದಲ್ಲ ಇದು ಯಾವುದು ತೋರಿಸಿ. ಜಾಸ್ತಿ ತಂದ್ಬಿಟ್ಟಿದೀವ ಅಂತ. ನಿನಗೆ ಮೀನು ಇಷ್ಟ ಅಲ್ವ? ತಿನ್ನು. ಇಷ್ಟ, ಬಟ್ ಈ ಬಿಸಿಲಲ್ಲಿ ಹಂಗೆ ಜಾಸ್ತಿನೂ ತಿನ್ನೋಕ್ಕಾಗಲ್ಲ. ಈಗ ಮ್ಯಾರಿನೇಷನ್ ಮಾಡೋದಕ್ಕೆ ಹಾಕಿರೋದು ಆಲ್ಮೋಸ್ಟ್ ಒಂದು 5 ನಿಮಿಷದಲ್ಲಿ ಮ್ಯಾರಿನೇಟ್ ಆಗೋಗುತ್ತೆ ಅಂತ ಹೇಳ್ತಾಳೆ. ನನಗೆ ಗೊತ್ತಿರಂಗೆ ಅಷ್ಟು ಆಗಲ್ಲ ಅನ್ಕೊಂತೀನಿ. ಮಿನಿಮಮ್ 1 ಅವರ್ ಬೇಕಪ್ಪಿ ಮ್ಯಾರಿನೇಟ್ ಆಗೋಕ್ಕೆ. ಚಿಕನ್ ಫಿಶ್ 10 ಮಿನಿಟ್ಸ್. ಹೌದಾ? ನೋಡಿ ಯಾರು ಬಂದವ್ರೆ. ಎಲ್ಲಿ? ಡೋರಲ್ಲಿ, ಮೇನ್ ಡೋರಲ್ಲಿ. ಎಲ್ಲವ್ರೆ? ಇಲ್ಲಲ್ಲ, ಹೌದಾ? ನಮ್ಮನೆ ಮೇನ್ ಡೋರಲ್ಲಿ ನೋಡು. ಹೌದಾ? ಇಲ್ಲಿ ಬಂದವನ? ಹಲೋ, ಹಾಯ್, ಹೌ ಆರ್ ಯು? ಪಾಪ ವಿರಾಜು ನಾನು ನೋಡ್ತಿದ್ದಂಗೆ ಎದುರ್ಕೋಗ್ಬಿಟ್ಟ, ಓಡ್ತಾವನೆ ವಾಪಸ್ಸು. ಏನು ಮಂಜು, ನಾನು ಸಡನ್ನಾಗಿ ಹೋದ್ನಲ್ಲ, ಎದುರ್ಕೋಗ್ಬಿಟ್ಟು ಪಾಪ ಓಡ್ತಾವನೆ. ನೀನ್ ಕೇಳಿಸ್ಕೊಳ್ಳಿಲ್ವಾ? ನಾನು ಅಲ್ಲಿ ನೋಡ್ತಾ ಇದ್ದೆ ಕಿಟಕಿನಲ್ಲಿ. ಡೋರಿಗೆ ಬಂದ್ಬಿಟ್ಟು ಅಮ್ಮ ಮೋನು ಅಂತಿದ್ದ. ಅವಾಗಲೇ ಗೊತ್ತಾಗಿದ್ದು ಮೇನ್ ಡೋರಲ್ಲಿ ಅವನೇ ಅಂತ. ಸೊ ಇದು ಫ್ರೈ ಅಲ್ವಾ? ಇದು ಸಾಂಬಾರು. ಸೊ 1 ಅವರಲ್ಲಿ ಆಗೋಗತ್ತೆ ಅಂತ್ಯಾ? 1 ಅವರ್ ಏನ್ಕಪ್ಪ, 1/2 ಅವರ್ ನಿನ್ನ ಪ್ಲೇಟಲ್ಲಿ ಮೀಲ್ ರೆಡಿ ಇರುತ್ತೆ. ಇದು ನಂಬಲಾರದ ಮಾತು, ಯಾಕಂದ್ರೆ ನಮಗೆ ದಿನ ತಿಂಡಿ 12 ಗಂಟೆಗೆ ಸಿಗತ್ತೆ. ಸೊ ಅದರಿಂದ ಏನಾಗ್ತಾ ಇದೆ ಅಂದ್ರೆ ಲಂಚ್ ಸ್ಕಿಪ್ ಆಗ್ತಾ ಇದೆ. ಪ್ರತಿದಿನ ನಾವು ಇವಾಗ 2 ಟೈಮ್ಸ್ ತಿಂತಾ ಇದೀವಿ ಅಷ್ಟೇ. ಸೊ ಒಂದ್ ರೀತಿ ಒಳ್ಳೇದು, ಯಾಕಂದ್ರೆ ನನಗೆ ಈ ಹೊಟ್ಟೆ ಕರ್ಸೋದಕ್ಕೆ ಜಿಮ್ಗೆ ಹೋಗ್ಬೇಕು ಅಂತಿದ್ದೆ. ಬಟ್ ಈಗ ಏನಾದ್ರೂ ಊಟದಲ್ಲೇ ಅದು ಆಟೋಮೆಟಿಕ್ ಆಗಿ ಕರಗ್ತಾ ಇದೆ ಅಲ್ವಾ ಮಂಜು? ಸಮ್ಮರ್ ಅಲ್ಲಿ ನೀನ್ ಎಷ್ಟು ಕಮ್ಮಿ ತಿಂತೀಯ ಅಷ್ಟು ಹೆಲ್ದಿ ಆಗಿರ್ತೀಯ. ಅಲ್ಲ, ನಾವು ವಿಂಟರ್ ಮಾನ್ಸೂನ್ ಯಾವ್ದೇ ಟೈಮ್ ನಲ್ಲಾದ್ರೂ ಅದೇ ತರನೇ ಇರತ್ತೆ, ಬರೀ ಸಮ್ಮರೇ ಅಲ್ಲ. ಈಗ ನಿನ್ಗೆ ಹೆಂಗು ವೆಯ್ಟ್ ರೆಡ್ಯೂಸ್ ಮಾಡ್ಬೇಕು ಅಂತಿತ್ತ, ನಾನು ಮಾಡಿಸ್ತಿದ್ದೀನ, ಅದು ಹೆಲ್ದಿ ವೇ ಅಲ್ಲಿ. ಹಂಗೆ ವೇಟ್ ರಿಡಕ್ಷನ್ ಮಾಡ್ತೀವಿ ಅಂದ್ಬಿಟ್ಟು ಈ ತರ ಬೇರೆ ಯಾವ್ದಾದ್ರು ಕಾಯಿಲೆಗೆ ಸ್ಟಾರ್ಟ್ ಆಗ್ಬಿಟ್ರೆ ಕಷ್ಟ. 2 hours later. ನಮ್ಮ ಫಿಶ್ ಕರಿ ವಿತ್ ಫಿಶ್ ಫ್ರೈ ರೆಡಿ. ಟೊಮೆಟೊ ಗೊಜ್ಜು ಆಯ್ತು. ಅದು ಮಂಗಳೂರು ಸ್ಟೈಲ್ ಚೆನ್ನಾಯ್ತಾ? ಮಂಗಳೂರು ನೀನು ಯಾವ ಹೋಗಿದ್ದೆ? ಭವ್ಯಕ್ಕ ಹೇಳ್ಕೊಟ್ಲು. ಎಕ್ಸ್ಪೆರಿಮೆಂಟ್ ಅಂತ ಹೇಳೋ. ಚೆನ್ನಾಗೈತಾ ಇಲ್ವಾ ಗೊತ್ತಿಲ್ಲ, ಟೇಸ್ಟ್ ಮಾಡಿಲ್ಲ ಇಲ್ಲ. ಓಕೆ, ತಿನ್ಬಿಟ್ಟು ಹೇಳು. ಇಲ್ಲ ಪರವಾಗಿಲ್ಲ. ಇದು ಕೊಬ್ಬಾಗ್ಲಿಲ್ವಾ? ಮೀನ್ ಚೆನ್ನಾಗೇ ಇರುತ್ತೆ, ಸಾಂಬಾರ್ ಹೆಂಗಿರುತ್ತೆ ಗೊತ್ತಿಲ್ಲ. ಕಾಲ್ ನೋಸ್ಕೊಂಡು ಇಷ್ಟೊತ್ತು ನಿಂತ್ಕೊಂಡು ಮಾಡಿದ್ದೀನಿ. ಒಂದು ಸಾಕಾಗೈತೆ. ಫೀಡ್ಬ್ಯಾಕ್ ತಿಂದೇ ಇಲ್ಲ. ನಾವು ತಿನ್ವೋ ಇಲ್ವೋ ಅದು ಯಾಕೆ, ನಿನಗೆ ಎಂಡ್ ರಿಸಲ್ಟ್ ಬೇಕು. ಸಾಕಾಗಿದೆ. ಓಕೆ, ಎಂಜಾಯ್. ಇವಾಗ ನಮ್ಗೆ ಹೊಟ್ಟೆ ಹಶ್ವಾಗ್ತಾ ಇದೆ. Hey, know me, don't stop. Only help a real cause. Hood legend on some pocket. Manifested till I'm living large.